ಅಮಿತ್ ಶಾ ಹೇಳಿಕೆ ಖಂಡಿಸಿ ಆ ಜಿಲ್ಲೆಯನ್ನ ಬಂದ್ ಮಾಡಲಾಗಿತ್ತು. ಆದರೆ ಪೈಪ್ಸ್ ಮಾರಾಟದ ಅಂಗಡಿ ಓಪನ್ ಆಗಿದ್ದು ಕಾಂಗ್ರೆಸ್ ಮುಖಂಡನ ಪಿತ್ತ ನೆತ್ತಿಗೇರಿಸಿತ್ತು. ಕಿರಾಣಿ ಅಂಗಡಿ, ಹೂವು ಮಾರುವ ಮಹಿಳೆ ಮೇಲೆ ದರ್ಪ ಮೆರೆದಿದ್ದಾರೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಈ ದೃಶ್ಯಗಳನ್ನ ನೋಡಿ ಅಂಗಡಿ ಮೇಲೆ ಕೆಲವರಿಂದ ಏಕಾಏಕಿ ಕಲ್ಲು ತೂರಾಟ, ಮಾಲೀಕ ಬೇಡಿಕೊಂಡ್ರು ಹುಚ್ಚಾಟ, ಕಪಾಳಕ್ಕೆ ಬಾರಿಸಿ ದರ್ಪ. ಇದು ಹೋರಾಟನ ಅಥವಾ ನಡು ರಸ್ತೆಯಲ್ಲಿ ಹಾರಾಟನ? ಬಂದ್ ವೇಳೆ ಹಿಂಸಾಚಾರ, ದುರಹಂಕಾರ. ವಿಜಯಪುರದಲ್ಲಿ ಅಂಗಡಿಗೆ ಕಲ್ಲೆಸೆದು ದರ್ಪ. ಡಾಕ್ಟರ್ ಅಂಬೇಡ್ಕರ್ ವಿರುದ್ಧ ಅಮಿತ್ ಶಾ ಹೇಳಿಕೆ ಖಂಡಿಸಿ ರಾಜ್ಯಾದ್ಯಂತ ಹೋರಾಟಗಳು ನಡೀತಾನೆ ಇವೆ. ನಿನ್ನೆ ದಲಿತ ಪರ ಸಂಘಟನೆಗಳು ವಿಜಯಪುರ ಬಂದ್ಗೆ ಕರೆ ನೀಡಿದ್ವು. ವೆಂಕಟೇಶ್ವರ ಪೈಪ್ಸ್ ಅಂಗಡಿ ಶಟರ್ ಓಪನ್ ಆಗಿದ್ದನ್ನ ಕಂಡ ಕಾಂಗ್ರೆಸ್ ಮುಖಂಡ ಸೋಮನಾಥ ಕಳ್ಳಿಮನೆ ಮಲ್ಲಿಕಾರ್ಜುನ ಬಟಕಿ ಪಿತ್ತ ನೆತ್ತಿಗೇರಿಸುತ್ತೆ. ತಾಳ್ಮೆ ಕಳೆದುಕೊಂಡು ಅಂಗಡಿ ಮೇಲೆ ಮನಸ್ಸೋ ಇಚ್ಛೆ ಕಲ್ಲು ತೂರಾಟ ಮಾಡಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾನೆ. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗುತ್ತಿದ್ದಂತೆ ಜನರು ಚೀತು ಎಂದು ಉಗಿಯಲು ಪ್ರಾರಂಭಿಸಿದ್ರು. ಆವೇಶದಲ್ಲಿ ಹೀಗಾಗಿದೆ, ವಿಷಾದ ವ್ಯಕ್ತಪಡಿಸುತ್ತೇನೆ ಅಂತ ಕಾಂಗ್ರೆಸ್ ಮುಖಂಡ ಸೋಮನಾಥ ಕಳ್ಳಿಮನಿ ಹೇಳಿದ್ದಾನೆ. ನಾವು ಕೂಡ ಆವೇಶದಲ್ಲಿ ಅದನ್ನ ಬಂದು ಎಲ್ಲರೂ ಮಾಡಿದಾಗ ನೀವು ಯಾಕೆ ಅಂತ ಕೇಳಿದ್ದೇವೆ. ಅವ್ರ ಮನಸ್ಸಿಗೆ ನಮ್ಮ ಇದರಿಂದ ಏನಾದರೂ ಇದು ಆಗಿದೆ, ನಾವು ಕೂಡ ವಿಷಾದ ವ್ಯಕ್ತಪಡಿಸ್ತೇವೆ. ಇನ್ನು ಮಹಾದೇವ ಕಾಂಬ್ಳೆ ಎಂಬಾತ ಉಮಾ ಸಿಂಘಾಡೆ ಎಂಬ ಹೂ ಮಾರುವ ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದ. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಆಗಿತ್ತು. ಇದರಿಂದ ಎಚ್ಚೆತ್ತ ಮಹಾದೇವ ಕಾಂಬ್ಳೆ ಮಹಿಳೆಯ ಕ್ಷಮೆ ಯಾಚಿಸಿದ್ದಾನೆ. ಎರಡೂ ಕಡೆ ಗಲಾಟೆ ಆಗಿದೆ, ಅದಕ್ಕಾಗಿ ನಾನು ಕ್ಷಮೆ ಕೇಳುತ್ತೇನೆ ಅಂತ ಮಾಜಿ ಶಾಸಕ ರಾಜು ಅಲಗೂರು ಹೇಳಿದ್ದಾರೆ. ಅದು ಗಲಾಟೆ ಕೆಲವು ಕಡೆ ಏನಾಗಿದಾವೆ, ಒಂದು 2 ಕಡೆ ಆಗಿದಾವೆ, ಎಲ್ಲ ಕಡೆ ಅಲ್ಲ, 2 ಕಡೆ ಗಲಾಟೆ ಆಗ್ಯದ. ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ಜವಾಬ್ದಾರಿ ಇತ್ತು ನಾವೆಲ್ಲ ಕರೆದು ಮಾಡಿರ್ತಿದ್ವಿ. ಹಂಗೇನಾದರೂ ಹಿತಕರ ಘಟನೆ 2 ಆಗ್ಯಾವ ಕೇಳಿನಿ. ಹಂಗೆ ಆ ಘಟನೆಗೆ ನಾನೇ ವೈಯಕ್ತಿಕವಾಗಿ ಕ್ಷಮೆ ಕೇಳ್ತೀನಿ. ಹೋರಾಟಗಾರರು ದರ್ಪ ಸರ್ಕಾರದ ಮುಂದೆ ತೋರಿಸೋದು ಬಿಟ್ಟು ಬಡಪಾಯಿ ಜನರ ಮೇಲೆ ತೋರುವುದು ಎಷ್ಟು ಸರಿ? ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಅಮಿತ್ ಶಾ ಹೇಳಿಕೆ ಖಂಡಿಸಿ ಆ ಜಿಲ್ಲೆಯನ್ನ ಬಂದ್ ಮಾಡಲಾಗಿತ್ತು. ಆದರೆ ಪೈಪ್ಸ್ ಮಾರಾಟದ ಅಂಗಡಿ ಓಪನ್ ಆಗಿದ್ದು ಕಾಂಗ್ರೆಸ್ ಮುಖಂಡನ ಪಿತ್ತ ನೆತ್ತಿಗೇರಿಸಿತ್ತು. ಕಿರಾಣಿ ಅಂಗಡಿ, ಹೂವು ಮಾರುವ ಮಹಿಳೆ ಮೇಲೆ ದರ್ಪ ಮೆರೆದಿದ್ದಾರೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಈ ದೃಶ್ಯಗಳನ್ನ ನೋಡಿ ಅಂಗಡಿ ಮೇಲೆ ಕೆಲವರಿಂದ ಏಕಾಏಕಿ ಕಲ್ಲು ತೂರಾಟ, ಮಾಲೀಕ ಬೇಡಿಕೊಂಡ್ರು ಹುಚ್ಚಾಟ, ಕಪಾಳಕ್ಕೆ ಬಾರಿಸಿ ದರ್ಪ. ಇದು ಹೋರಾಟನ ಅಥವಾ ನಡು ರಸ್ತೆಯಲ್ಲಿ ಹಾರಾಟನ? ಬಂದ್ ವೇಳೆ ಹಿಂಸಾಚಾರ, ದುರಹಂಕಾರ. ವಿಜಯಪುರದಲ್ಲಿ ಅಂಗಡಿಗೆ ಕಲ್ಲೆಸೆದು ದರ್ಪ. ಡಾಕ್ಟರ್ ಅಂಬೇಡ್ಕರ್ ವಿರುದ್ಧ ಅಮಿತ್ ಶಾ ಹೇಳಿಕೆ ಖಂಡಿಸಿ ರಾಜ್ಯಾದ್ಯಂತ ಹೋರಾಟಗಳು ನಡೀತಾನೆ ಇವೆ. ನಿನ್ನೆ ದಲಿತ ಪರ ಸಂಘಟನೆಗಳು ವಿಜಯಪುರ ಬಂದ್ಗೆ ಕರೆ ನೀಡಿದ್ವು. ವೆಂಕಟೇಶ್ವರ ಪೈಪ್ಸ್ ಅಂಗಡಿ ಶಟರ್ ಓಪನ್ ಆಗಿದ್ದನ್ನ ಕಂಡ ಕಾಂಗ್ರೆಸ್ ಮುಖಂಡ ಸೋಮನಾಥ ಕಳ್ಳಿಮನೆ ಮಲ್ಲಿಕಾರ್ಜುನ ಬಟಕಿ ಪಿತ್ತ ನೆತ್ತಿಗೇರಿಸುತ್ತೆ. ತಾಳ್ಮೆ ಕಳೆದುಕೊಂಡು ಅಂಗಡಿ ಮೇಲೆ ಮನಸ್ಸೋ ಇಚ್ಛೆ ಕಲ್ಲು ತೂರಾಟ ಮಾಡಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾನೆ. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗುತ್ತಿದ್ದಂತೆ ಜನರು ಚೀತು ಎಂದು ಉಗಿಯಲು ಪ್ರಾರಂಭಿಸಿದ್ರು. ಆವೇಶದಲ್ಲಿ ಹೀಗಾಗಿದೆ, ವಿಷಾದ ವ್ಯಕ್ತಪಡಿಸುತ್ತೇನೆ ಅಂತ ಕಾಂಗ್ರೆಸ್ ಮುಖಂಡ ಸೋಮನಾಥ ಕಳ್ಳಿಮನಿ ಹೇಳಿದ್ದಾನೆ. ನಾವು ಕೂಡ ಆವೇಶದಲ್ಲಿ ಅದನ್ನ ಬಂದು ಎಲ್ಲರೂ ಮಾಡಿದಾಗ ನೀವು ಯಾಕೆ ಅಂತ ಕೇಳಿದ್ದೇವೆ. ಅವ್ರ ಮನಸ್ಸಿಗೆ ನಮ್ಮ ಇದರಿಂದ ಏನಾದರೂ ಇದು ಆಗಿದೆ, ನಾವು ಕೂಡ ವಿಷಾದ ವ್ಯಕ್ತಪಡಿಸ್ತೇವೆ. ಇನ್ನು ಮಹಾದೇವ ಕಾಂಬ್ಳೆ ಎಂಬಾತ ಉಮಾ ಸಿಂಘಾಡೆ ಎಂಬ ಹೂ ಮಾರುವ ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದ. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಆಗಿತ್ತು. ಇದರಿಂದ ಎಚ್ಚೆತ್ತ ಮಹಾದೇವ ಕಾಂಬ್ಳೆ ಮಹಿಳೆಯ ಕ್ಷಮೆ ಯಾಚಿಸಿದ್ದಾನೆ. ಎರಡೂ ಕಡೆ ಗಲಾಟೆ ಆಗಿದೆ, ಅದಕ್ಕಾಗಿ ನಾನು ಕ್ಷಮೆ ಕೇಳುತ್ತೇನೆ ಅಂತ ಮಾಜಿ ಶಾಸಕ ರಾಜು ಅಲಗೂರು ಹೇಳಿದ್ದಾರೆ. ಅದು ಗಲಾಟೆ ಕೆಲವು ಕಡೆ ಏನಾಗಿದಾವೆ, ಒಂದು 2 ಕಡೆ ಆಗಿದಾವೆ, ಎಲ್ಲ ಕಡೆ ಅಲ್ಲ, 2 ಕಡೆ ಗಲಾಟೆ ಆಗ್ಯದ. ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ಜವಾಬ್ದಾರಿ ಇತ್ತು ನಾವೆಲ್ಲ ಕರೆದು ಮಾಡಿರ್ತಿದ್ವಿ. ಹಂಗೇನಾದರೂ ಹಿತಕರ ಘಟನೆ 2 ಆಗ್ಯಾವ ಕೇಳಿನಿ. ಹಂಗೆ ಆ ಘಟನೆಗೆ ನಾನೇ ವೈಯಕ್ತಿಕವಾಗಿ ಕ್ಷಮೆ ಕೇಳ್ತೀನಿ. ಹೋರಾಟಗಾರರು ದರ್ಪ ಸರ್ಕಾರದ ಮುಂದೆ ತೋರಿಸೋದು ಬಿಟ್ಟು ಬಡಪಾಯಿ ಜನರ ಮೇಲೆ ತೋರುವುದು ಎಷ್ಟು ಸರಿ? ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.
ಅಮಿತ್ ಶಾ ಹೇಳಿಕೆ ಖಂಡಿಸಿ ಆ ಜಿಲ್ಲೆಯನ್ನ ಬಂದ್ ಮಾಡಲಾಗಿತ್ತು. ಆದರೆ ಪೈಪ್ಸ್ ಮಾರಾಟದ ಅಂಗಡಿ ಓಪನ್ ಆಗಿದ್ದು ಕಾಂಗ್ರೆಸ್ ಮುಖಂಡನ ಪಿತ್ತ ನೆತ್ತಿಗೇರಿಸಿತ್ತು. ಕಿರಾಣಿ ಅಂಗಡಿ ಹೂವು ಮಾರುವ ಮಹಿಳೆ ಮೇಲೆ ದರ್ಪ ಮೆರೆದಿದ್ದಾರೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಈ ದೃಶ್ಯಗಳನ್ನ ನೋಡಿ ಅಂಗಡಿ ಮೇಲೆ ಕೆಲವರಿಂದ ಏಕಾಏಕಿ ಕಲ್ಲು ತೂರಾಟ, ಮಾಲೀಕ ಬೇಡಿಕೊಂಡ್ರು ಹುಚ್ಚಾಟ, ಕಪಾಳಕ್ಕೆ ಬಾರಿಸಿ ದರ್ಪ. ಇದು ಹೋರಾಟನ ಅಥವಾ ನಡು ರಸ್ತೆಯಲ್ಲಿ ಹಾರಾಟನ? ಬಂದ್ ವೇಳೆ ಹಿಂಸಾಚಾರ, ದುರಹಂಕಾರ. ವಿಜಯಪುರದಲ್ಲಿ ಅಂಗಡಿಗೆ ಕಲ್ಲೆಸೆದು ದರ್ಪ. ಡಾಕ್ಟರ್ ಅಂಬೇಡ್ಕರ್ ವಿರುದ್ಧ ಅಮಿತ್ ಶಾ ಹೇಳಿಕೆ ಖಂಡಿಸಿ ರಾಜ್ಯಾದ್ಯಂತ ಹೋರಾಟಗಳು ನಡೀತಾನೆ ಇವೆ. ನಿನ್ನೆ ದಲಿತ ಪರ ಸಂಘಟನೆಗಳು ವಿಜಯಪುರ ಬಂದ್ಗೆ ಕರೆ ನೀಡಿದ್ವು. ವೆಂಕಟೇಶ್ವರ ಪೈಪ್ಸ್ ಅಂಗಡಿ ಶಟರ್ ಓಪನ್ ಆಗಿದ್ದನ್ನ ಕಂಡ ಕಾಂಗ್ರೆಸ್ ಮುಖಂಡ ಸೋಮನಾಥ ಕಳ್ಳಿಮನೆ ಮಲ್ಲಿಕಾರ್ಜುನ ಬಟಕಿ ಪಿತ್ತ ನೆತ್ತಿಗೇರಿಸುತ್ತೆ. ತಾಳ್ಮೆ ಕಳೆದುಕೊಂಡು ಅಂಗಡಿ ಮೇಲೆ ಮನಸ್ಸೋ ಇಚ್ಛೆ ಕಲ್ಲು ತೂರಾಟ ಮಾಡಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾನೆ. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗುತ್ತಿದ್ದಂತೆ ಜನರು ಚೀತು ಎಂದು ಉಗಿಯಲು ಪ್ರಾರಂಭಿಸಿದ್ರು. ಆವೇಶದಲ್ಲಿ ಹೀಗಾಗಿದೆ, ವಿಷಾದ ವ್ಯಕ್ತಪಡಿಸುತ್ತೇನೆ ಅಂತ ಕಾಂಗ್ರೆಸ್ ಮುಖಂಡ ಸೋಮನಾಥ ಕಳ್ಳಿಮನಿ ಹೇಳಿದ್ದಾನೆ. ನಾವು ಕೂಡ ಆವೇಶದಲ್ಲಿ ಅದನ್ನ ಬಂದು ಎಲ್ಲರೂ ಮಾಡಿದಾಗ ನೀವು ಯಾಕೆ ಅಂತ ಕೇಳಿದ್ದೇವೆ. ಅವ್ರ ಮನಸ್ಸಿಗೆ ನಮ್ಮ ಇದರಿಂದ ಏನಾದರೂ ಇದು ಆಗಿದೆ, ನಾವು ಕೂಡ ವಿಷಾದ ವ್ಯಕ್ತಪಡಿಸ್ತೇವೆ. ಇನ್ನು ಮಹಾದೇವ ಕಾಂಬ್ಳೆ ಎಂಬಾತ ಉಮಾ ಸಿಂಘಾಡೆ ಎಂಬ ಹೂ ಮಾರುವ ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದ. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಆಗಿತ್ತು. ಇದರಿಂದ ಎಚ್ಚೆತ್ತ ಮಹಾದೇವ ಕಾಂಬ್ಳೆ ಮಹಿಳೆಯ ಕ್ಷಮೆ ಯಾಚಿಸಿದ್ದಾನೆ. ಎರಡೂ ಕಡೆ ಗಲಾಟೆ ಆಗಿದೆ, ಅದಕ್ಕಾಗಿ ನಾನು ಕ್ಷಮೆ ಕೇಳುತ್ತೇನೆ ಅಂತ ಮಾಜಿ ಶಾಸಕ ರಾಜು ಅಲಗೂರು ಹೇಳಿದ್ದಾರೆ. ಅದು ಗಲಾಟೆ ಕೆಲವು ಕಡೆ ಏನಾಗಿದ್ದಾವೆ, ಒಂದು ಎರಡು ಕಡೆ ಆಗಿದ್ದಾವೆ, ಎಲ್ಲ ಕಡೆ ಅಲ್ಲ, ಎರಡು ಕಡೆ ಗಲಾಟೆ ಆಗ್ಯದ. ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ಜವಾಬ್ದಾರಿತ್ವ ನಾವೆಲ್ಲ ಕರೆದು ಮಾಡಿರ್ತಿದ್ವಿ. ಹಂಗೇನಾದರೂ ಹಿತಕರ ಘಟನೆ ಎರಡು ಆಗ್ಯಾವ ಕೇಳಿನಿ. ಹಂಗೆ ಆ ಘಟನೆಗೆ ನಾನೇ ವೈಯಕ್ತಿಕವಾಗಿ ಕ್ಷಮೆ ಕೇಳ್ತೀನಿ. ಹೋರಾಟಗಾರರು ದರ್ಪ ಸರ್ಕಾರದ ಮುಂದೆ ತೋರಿಸುವುದು ಬಿಟ್ಟು ಬಡಪಾಯಿ ಜನರ ಮೇಲೆ ತೋರುವುದು ಎಷ್ಟು ಸರಿ? ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಸಾವು ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಇದೀಗ ಬಿಜೆಪಿ ನಾಯಕರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬಾಂಬ್ ಸಿಡಿಸಿದ್ದು ರಾಜ್ಯ ರಾಜಕಾರಣದಲ್ಲಿ ಭಾರಿ ಹಲ್ಚಲ್ ಎಬ್ಬಿಸಿದೆ. ಅದೇನು ಅಂತ ಹೇಳ್ತೀವಿ, ಚೆಕ್. ಗುತ್ತಿಗೆದಾರ ಸಚಿನ್ ಸೂಸೈಡ್ ಕೇಸ್ಗೆ ಟ್ವಿಸ್ಟ್. ಸಚಿನ್ ಸಾವಿನ ಹಿಂದಿದ್ಯಾ ಹನಿ ಟ್ರ್ಯಾಪ್ ಸ್ಕೇಟ್? ಗುತ್ತಿಗೆದಾರ ಸಚಿನ್ ಪಂಚಾಳ್ ಆತ್ಮಹತ್ಯೆ ಪ್ರಕರಣ ಕ್ಷಣ ಕ್ಷಣಕ್ಕೂ ಸ್ಫೋಟಕ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಇದೀಗ ಬಿಜೆಪಿ ಎಂಎಲ್ಸಿ ಚಲವಾದಿ ನಾರಾಯಣ ಸ್ವಾಮಿ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಸಚಿನ್ ಆತ್ಮಹತ್ಯೆ ಹಿಂದೆ ಸುಪಾರಿ ಅಂಡ್ ಹನಿ ಟ್ರ್ಯಾಪ್ ಶಂಕೆ ಇದೆ ಎಂದು ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ನಮಗೆ ವ್ಯಕ್ತಿಯ ಸಾವು, ಸುಪಾರಿ, ಹನಿ ಟ್ರಾಪ್, ಈ ಮೂರಕ್ಕೆ ಅವರು ಉತ್ತರ ಕೊಡ್ಬೇಕು. ನಮಗೆ ನೀವು ಅವ್ರಿಗೆ ದುಡ್ಡು ಕೊಟ್ಟಿದ್ರ, ಅವರಿಂದ ಇವ್ರು ಇಸ್ಕೊಂಡಿದ್ರ, ಅದನ್ನ ಇತ್ಯರ್ಥ ಮಾಡಿ, ಎನ್ಕ್ವೈರಿ ಮಾಡಿ, ಅದಕ್ಕೆ ಸೂಕ್ತ ವೇದಿಕೆಯಲ್ಲಿ ಅವ್ರಿಗೆ ಉತ್ತರ ಕೊಟ್ಕೊಳ್ಳಿ. ನಮಗೆ ಸಂಬಂಧ ಇಲ್ಲ. ಇದು ಯಾರೋ ಸಣ್ಣ ವ್ಯಕ್ತಿಗಳಲ್ಲ, ಒಬ್ಬ ಸಚಿವರ ಮೇಲೆ ಆಪಾದನೆ ಬಂದಾಗ ಇದು ನನ್ನ ಮೇಲೆ ಬಂದಿರತಕ್ಕಂಥ ಆಪಾದನೆಯಿಂದ ನಾನು ಹೊರಗೆ ಬರಬೇಕು, ಸಿಬಿಐಗೆ ಕೊಡಿ ಅಂತ ಅವರೇ ಹೇಳಬೇಕಾಗಿತ್ತು. ಸಚಿನ್ ಪಂಚಾಳ್ ಡೆತ್ ನೋಟ್ ಬರೆದಿದ್ದು ಸತ್ಯ. ಇನ್ನು ಸಚಿನ್ ಪಂಚಾಳ್ ಬರೆದಿದ್ದ ಡೆತ್ ನೋಟ್ ಅನ್ನ ರೈಲ್ವೆ ಪೊಲೀಸರು ಎಫ್ಎಸ್ಎಲ್ಗೆ ಕಳುಹಿಸಿದ್ರು. ಇದೀಗ ಸಚಿನ್ ಕೈ ಬರಹ ಡೆತ್ ನೋಟ್ನ ಬರಹ ಮ್ಯಾಚ್ ಆಗಿದೆ. ಅಲ್ಲದೆ ಸಚಿನ್ ಬ್ಯಾಂಕ್ ವ್ಯವಹಾರದ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದು 5 ಬ್ಯಾಂಕ್ ಖಾತೆಗಳನ್ನು ಪತ್ತೆ ಹಚ್ಚಿದ್ದಾರೆ. ಸದ್ಯ ಕಾಂಟ್ರಾಕ್ಟರ್ ಸಚಿನ್ ಪಂಚಾಳ್ ಸಾವಿನ ವಿಚಾರದಲ್ಲಿ ರಾಜಕೀಯ ಕಿತ್ತಾಟ ಜೋರಾಗಿದೆ. ಅಲ್ಲದೆ ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ನೀಡಬೇಕು ಅಂತ ಬಿಜೆಪಿ ಒತ್ತಾಯವನ್ನ ಮಾಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.